ಏನು ಸರ್ ದಿಢೀರ್? ಇಲ್ಲ ಏನಿಲ್ಲ. ಈ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ರೌಂಡ್ಸಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲೇ ನಮ್ಮ ಹುಬ್ಬಳ್ಳಿ ಸಬ್ ಜೈಲಿದೆ ಅನ್ನುವಂಥದ್ದು. ಹಾಗಾಗಿ ಅವರ ಅಧಿಕಾರಿಗಳು ಜೊತೆ ಮಾತಾಡಿ ಏನಿದೆ ಪರಿಸ್ಥಿತಿ ಮತ್ತು ಏನು ಇನ್ಮೇಟ್ಸ್ ಇದ್ದಾರೆ, ಯಾರಿದ್ದಾರೆ, ಯಾವ್ಯಾವ ಕೇಸಸ್ಸಲ್ಲಿ ಇರೋವಂಥವ್ರು ಎಷ್ಟೆಷ್ಟು ಜನ ಇದ್ದಾರೆ, ಮತ್ತೇನಾದರೂ ಸಮಸ್ಯೆ ಇದೆಯಾ ಒಳಗಡೆ ಅಂತಂದು ಚರ್ಚೆ ಮಾಡಲಿಕ್ಕೆ ಅಂತಂದು ಬಂದಿದ್ದೆ. ನಂತರದಲ್ಲಿ ಧಾರವಾಡ ಕೂಡ ಭೇಟಿ ಮಾಡಲಿದ್ದೇನೆ. ಒಟ್ಟು ಹುಬ್ಬಳ್ಳಿಯಲ್ಲಿ ಸುಮಾರು 163 ಜನ ಇನ್ಮೇಟ್ಸ್ ಇದ್ದಾರೆ ಸಬ್ ಜೈಲಲ್ಲಿ. ಅದೇ ರೀತಿ ಧಾರವಾಡದಲ್ಲಿ 600ರಷ್ಟು ಜನ ಇದ್ದಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಇದು ಪ್ರಿಮೈಸಸ್ ಏನಿದೆ ಅಂತ ನೋಡಲಿಕ್ಕೆ ಮುಖ್ಯವಾಗಿ ಬಂದದ್ದು. ಅಂದರೆ ಎಕ್ಸ್ಟರ್ನಲ್ ಸೈಡ್ ಆಫ್ ದಿ ಜೈಲ್ ಏನಿದೆ ಅದೆಲ್ಲ ಸೂಕ್ತವಾದ ಒಂದು ಸೇಫ್ಟಿ ಮೆಷರ್ಸ್ ಇದೆಯಾ ಅನ್ನೋಂಥದ್ದು ಪರಿಶೀಲನೆ ಮಾಡಲಿಕ್ಕೆ ಮತ್ತು ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ಅಂತ ಬಂದದ್ದು. ಪರಿಶೀಲನೆ ಅಲ್ಲ, ಪರಿಶೀಲನೆ ಅಂತಂದರೆ ನಾನು ಅಧಿಕಾರಿಗಳ ಜೊತೆ ಮತ್ತು ಸಿಬ್ಬಂದಿಗಳ ಜೊತೆ ಮತ್ತು ಯಾವ್ಯಾವ ಕ್ಯಾಟಗರಿ ಆಫ್ ಅಫೆನ್ಸಸ್ಸಲ್ಲಿ ಅಫೆಂಡರ್ಸು ಒಳಗಡೆ ಇದ್ದಾರೆ ಅನ್ನುವಂಥದ್ದು. ಹೆಚ್ಚಾನೆಚ್ಚು ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಕೊಲೆ ಪ್ರಯತ್ನ ಪ್ರಕರಣ, NDPS ಪ್ರಕರಣ, ಪ್ರಯಲಿರುವಂಥ ಕೊಲೆ ಪ್ರಕರಣ, ಕೆಲವು ಫೈನಾನ್ಷಿಯಲ್ ಚೆಕ್ ಬೌನ್ಸ್ ಕೇಸಸಲ್ಲಿ ವಾರೆಂಟ್ ಆಗಿರುವಂಥದ್ದು, ಮೇಂಟೆನೆನ್ಸ್ ಕೊಟ್ಟಿಲ್ಲ ಅಂತ ವಾರೆಂಟ್ ಆಗಿರುವಂಥದ್ದು, ಹೀಗೆ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಇಲ್ಲಿ ಸುಮಾರು 63 ಜನ ಇದ್ದಾರೆ. ಅದೇ ರೀತಿ ಧಾರವಾಡದಲ್ಲಿ ಸುಮಾರು 600 ಜನ ಇದ್ದಾರೆ ಅನ್ನುವಂಥದ್ದು. ಇಲ್ಲಿ ಹುಬ್ಬಳ್ಳಿ ಜೈಲಲ್ಲಿ ನಾವು ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಕಡೆ ಕಳೆದ 2 ತಿಂಗಳಿಂದ ನಿರಂತರವಾಗಿ, ಈ ಹಿಂದೆನೂ ಒಂದು ಸರಿ ಭೇಟಿಗೆ ಕೊಟ್ಟಿದ್ದೆ 2 ಜೈಲುಗಳಿಗೆ. ಆಮೇಲೆ ನಿರಂತರವಾಗಿ ಇಲ್ಲಿನ ಚಟುವಟಿಕೆ ಬಗ್ಗೆ ಮತ್ತು ಇಲ್ಲೇನಾದರೂ ಬೇರೆ ಪ್ರಾಹಿಬಿಟೆಡ್ ಐಟಮ್ಸು ಏನಾದರೂ ಮೂಮೆಂಟ್ ಇದೆಯಾ ಅನ್ನೋಂಥದ್ದು. ಈಗ ನಾವು ಸಾಧಾರಣವಾಗಿ ಕೇಳ್ತೀವಿ ಅಲ್ಲಿ ಗಾಂಜಾ ಇದೆ, ಆಮೇಲೆ ಬೇರೆ ಮೊಬೈಲ್ ಕೊಡ್ತಾರೆ ಹಾಗೆ ಹೇಗೆ ಅಂತ. ಅದನ್ನು ಈ ಹಿಂದೆ ನಮ್ಮ ಅಧಿಕಾರಿಗಳೆಲ್ಲ ಬಂದು ಚೆಕ್ ಮಾಡಿದ್ದುಂಟು. ಮತ್ತು ನಾನು ಕೂಡ ಪರಿಶೀಲನೆ ಮಾಡಿದ್ದೇನೆ ಮತ್ತು ಮಾಹಿತಿ ಕಲೆ ಹಾಕಿದ್ದೇವೆ. ಆ ಥರದ್ದೇನಾದರೂ ಮಾಹಿತಿ ಸ್ಪೆಸಿಫಿಕ್ಕಾಗಿ ನಿರ್ದಿಷ್ಟವಾಗಿ ಬಂದಾಗ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ.